ನಾವಂತೂ ಕೈಲಾಸ ಹೆಂಗಿರುತ್ತೆ ಅಂತ ನಾವಂತೂ ನೋಡಿಲ್ಲ. ಆದ್ರೆ ಮುನಿರತ್ನ ಅವರು ಕೈಲಾಸವನ್ನೇ ಇವತ್ತು RR ನಗರದಲ್ಲಿ ಇಳಿಸಿದ್ದಾರೆ, ಮಾಲತಳ್ಳಿನಲ್ಲಿ ಇಳಿಸಿದ್ದಾರೆ. 2 ಕೈಲಾಸವನ್ನು ನೋಡಿದ್ವಿ. ಒಂದು JP ಪಾರ್ಕ್ ಅಲ್ಲಿ ನೋಡಿದ್ವಿ ಮತ್ತು ಇವಾಗ ಇಲ್ಲಿ RR ನಗರದ ಮಾಲತಳ್ಳಿಲಿ ನೋಡಿದ್ವಿ. ಯಾಕೆಂದ್ರೆ ಈಗ ಅವರು ಬಹಳ ಸುದೀರ್ಘವಾಗಿ ಅವರ ಮನಸ್ಸಿನ ನೋವನ್ನ ಯಾವ ರೀತಿ ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀನಿ ನಾನು, ಯಾವ ಸವಾಲುಗಳನ್ನ ಎದುರಿಸ್ತಾ ಇದ್ದೀನಿ ನಾನು ಅನ್ನೋದನ್ನ ಬಹಳ ಬಿಡಿ ಬಿಡಿಯಾಗಿ ಎಳೆಯಾಗಿ ಬಿಡಿದು ಹೇಳಿದ್ದಾರೆ. ಅದರ ಅರ್ಥ ಯಾಕೆಂದ್ರೆ ಮುನಿರತ್ನ ಅಂದ್ರೆ ಮುನಿರತ್ನಂ ಅಂದ್ರೆ ಇನ್ನೊಂದು ಹೆಸರು ಏನು ಅಂದ್ರೆ ಅಭಿವೃದ್ಧಿ ಅಂದ್ರೆ ಮುನಿರತ್ನಂ. ಯಾಕೆಂದ್ರೆ ಇಷ್ಟೆಲ್ಲ ಸವಾಲುಗಳಿದ್ರು ಕೂಡ ಅಭಿವೃದ್ಧಿ ಕೆಲಸಗಳು ಮುಂದುವರಿತಾ ಇದೆ. ಸೊ ಹೀಗಾಗಿ ಇವತ್ತು ಇನ್ನೊಂದು ಸಿಹಿ ಸುದ್ದಿ, ಇವತ್ತು ಭಾರತ ಕ್ರಿಕೆಟ್ ನಲ್ಲಿ T20 ಕ್ರಿಕೆಟ್ ಮ್ಯಾಚ್ ಪಾಕಿಸ್ತಾನದ ವಿರುದ್ಧ ಗೆದ್ದಿದೆ. ಸೊ ಅದೊಂದು ಈ ಬಹುಶಃ ಮುಂದಿನ ಮ್ಯಾಚ್ಗಳನ್ನೆಲ್ಲ ಗೆದ್ದು ಈ ಸರಿ T20 ವರ್ಲ್ಡ್ ಕಪ್ ಅನ್ನ ಭಾರತಕ್ಕೆ ಪುನಃ ಉಳಿಸ್ಕೊಳ್ಳಿ ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ, ಯಾಕೆಂದ್ರೆ ಇವತ್ತು ಮುನಿರತ್ನ ಅವರು ಹೇಳಿದಂತ ಮಾತುಗಳು ಕೈಲಾಸದಲ್ಲಿರತಕ್ಕಂಥ ಈಶ್ವರನಿಗೂ ಕೇಳಿಸಿದೆ ಅಂತ ನಾನು ಅನ್ಕೊಂತೀನಿ. ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ ಕೆಲಸ ಮಾಡಬೇಕು ನಾವು, ಜನರ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಕೊಡಬೇಕು ಅನ್ನುವ ಕಾಳಜಿ ಯಾರಿಗಿರುತ್ತೆ ಅಂದ್ರೆ ಇಂಥವ್ರಿಗಿರುತ್ತೆ. ಆ ನೋವನ್ನ ಇವತ್ತು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ 12 ಗಂಟೆ ದಾಟಿದ್ದೇವೆ, ಇನ್ನು ಬಹುಶಃ 5 ಗಂಟೆ. ಇವತ್ತೊಂದು ಇತಿಹಾಸ ಅನ್ಸುತ್ತೆ. ಸುಮಾರು 40-50 ಸಾವಿರ ಜನ ಇವತ್ತು ಈ ಕಣ್ತುಂಬಿಕೊಂಡಿದ್ದಾರೆ. ಹಲವಾರು ಸಂಗೀತ ಕಾರ್ಯಕ್ರಮ, ಕಲಾವಿದರು ಕೂಡ ಬಹಳ ಚೆನ್ನಾಗಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಮತ್ತೊಮ್ಮೆ ಈಶ್ವರನಲ್ಲಿ ನಾವು ಎಲ್ಲ ಪ್ರಾರ್ಥನೆ ಮಾಡಿ, ಯಾಕೆಂದ್ರೆ ಪ್ರಾರ್ಥನೆ ಮತ್ತು ನಂಬಿಕೆ ಬಹಳ ಮುಖ್ಯ. ನಮ್ಮ ಕಣ್ಣಿಗೆ ಕಾಣದಿರತಕ್ಕಂಥ ಅದೃಶ್ಯ ವಸ್ತುಗಳು ಅಂದ್ರೆ ಒಂದು ಪ್ರಾರ್ಥನೆ ಮತ್ತು ನಂಬಿಕೆ. ಯಾರ್ಯಾರಿಗೆ ಪ್ರಾರ್ಥನೆಯಲ್ಲಿ ನಂಬಿಕೆ ಇರುತ್ತೆ ಮತ್ತು ನಂಬಿಕೆಯಲ್ಲಿ ನಂಬಿಕೆ ಇರುತ್ತೆ, ಯಾರಿಗೂ ವ್ಯರ್ಥ ಆಗೋದಿಲ್ಲ. ನಾವು ಒಳ್ಳೆ ಕೆಲಸ ಮಾಡ್ತೀವೋ ಕೆಟ್ಟ ಕೆಲಸ ಮಾಡ್ತೀವೋ ಇಬ್ರಿಗಂತೂ ಗೊತ್ತೇ ಇರುತ್ತೆ. ಒಂದು ನಮ್ಗೆ ಅಂತರಾತ್ಮ ಗೊತ್ತಿರುತ್ತೆ, ಇನ್ನೊಂದು ಪರಮಾತ್ಮನಿಗೆ ಗೊತ್ತಿರುತ್ತೆ. ಅದರಿಂದ ನಮ್ಮ ಸಾಧನೆ ಅಂದ್ರೇನು, ಎಲ್ಲರಿಗೂ ಸಾಧನೆ ಮಾಡುವ ಅವಕಾಶ ಇರುತ್ತೆ. ಬೇರೊಬ್ಬರ ಬದುಕಿನಲ್ಲಿ ತೊಂದರೆ ಕೊಡದೆ ಬದುಕುವುದು ಕೂಡ ಒಂದು ದೊಡ್ಡ ಸಾಧನೆ ಅಂತಾನೆ ಹೇಳ್ಬೇಕಾಗುತ್ತೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.